ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗೆ ಪಾವನ್ ಬಗ್ಗೆ ಏನನ್ಸುತ್ತೆ? ಮನೆ ದೇವಸ್ಥಾನ ಇದ್ದ ಹಾಗೆ ಅಂದಮೇಲೆ ಯಜಮಾನರು ನನ್ನ ಪಾಲಿಗೆ ದೇವ್ರಿದ್ದ ಹಾಗೆ ಅಲ್ವಾ ಮೇಡಮ್? ನನಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಆದ್ರೂ ನನ್ನ ಜೀವನಕ್ಕೆ ಒಂದು ಅರ್ಥ ಕೊಟ್ಟಿದ್ದು ಯಜಮಾನ್ರೆ. ಯಜಮಾನ್ರ ಹತ್ರ ಕೆಲಸ ಮಾಡ್ತಿರೋದಕ್ಕೆ ನನ್ನ ಜೀವನ ಸಾರ್ಥಕ ಅನ್ಕೊತೀನಿ. ಅವ್ರ ಬಗ್ಗೆ ಏನನ್ಸುತ್ತೆ ಹೇಳು ಅಂದರೆ ನಾನೇನು ಹೇಳಿ? ಒಂದೆರಡು ಮಾತಲ್ಲಿ ಹೇಳಿ ಮುಗಿಸ್ಬೋದಾಗಿತ್ತು. ಆದರೆ ಅವ್ರು ನನ್ನ ಮೇಲೆ ತೋರಿಸೋ ಪ್ರೀತಿನ, ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಎರಡು ಮಾತಲ್ಲಿ ಹೇಳಿ ಮುಗಿಸೋದಕ್ಕೆ ಆಗೋದೇ ಇಲ್ಲ ಮೇಡಮ್. ಒಂದು ಅರ್ಥದಲ್ಲಿ ನನ್ನ ಜೀವನೇ ಮುಡುಪಾಗಿಡ್ತೀನಿ. ಹೌದು, ಇದೆಲ್ಲ ಯಾಕೆ ಹೇಳ್ತಿದ್ದೀರಾ ಮೇಡಮ್? ಹೇಳ್ತೀನಿ ಸುಬ್ಬು. ಅದು ನಿನಗೆ ಶ್ರಾವಣಿ ಬಗ್ಗೆ ಏನನ್ಸುತ್ತೆ? ಅನ್ಸೋದೇನಿದೆ, ಅವ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಲ್ಲ. ಅವರು ಒಂದು ಮಗು ಥರ, ಆದರೆ ಬುದ್ಧಿವಂತಿಕೆ ಇರೋ ಮಗು. ನಂಗೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಮೇಡಮ್, ಹಾಗೆ ಹೆಮ್ಮೆನೂ ಇದೆ. ಹೆಮ್ಮೆನಾ? ಹುಟ್ಟಿದಾಗಿಂದ ತಾಯಿನ ನೋಡಿಲ್ಲ, ತಂದೆ ಪ್ರೀತಿ ಅಂತೂ ಸಿಕ್ಕೇ ಇಲ್ಲ. ಆದರೂ ಎಷ್ಟು ಖುಷಿಯಾಗಿರ್ತಾರೆ ನೋಡಿ, ಅದು ಹೆಮ್ಮೆ ಪಡೋಂಥ ವಿಷಯನೇ ಅಲ್ವಾ? ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್, ಅವ್ರು ಎಷ್ಟೇ ನೋವಲ್ಲಿದ್ರು ನಗ್ನಗ್ತಾ ಖುಷಿಯಾಗಿರ್ತೀನಿ ಅಂತ. ಆದರೆ ಮನಸ್ಸಲ್ಲೇ ಎಲ್ಲ ನೋವುಗಳನ್ನು ಬಚ್ಚಿಟ್ಕೊಂಡು ಮನ್ಸು ಪೂರ್ತಿಯಾಗಿ ಖುಷಿಯಾಗಿರೋದು ಅವರೇ. ಅಷ್ಟೇ ಅಲ್ಲ ಮೇಡಮ್, ನಮ್ಮ ಮನೇಲಿ ನಾವೆಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಅವರು ಒಂದು ಕಾರಣ. ಶ್ರಾವಣಿನಾ? ಅದು ಹೇಗೆ ಸಾಧ್ಯ ಸುಬ್ಬು? ಅಯ್ಯೋ, ಅದೊಂದು ದೊಡ್ಡ ಕಥೆ ಮೇಡಮ್. ಶ್ರಾವಣಿ ಮೇಡಮಿಂದ ನಮ್ಮ ಮನೇಲಿ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ. ಅವರು ಕೂಡ ನಮ್ಮ ಪಾಲಿಗೆ ದೇವತೆ ಇದ್ದ ಹಾಗೆ. ಯಜಮಾನ್ರನ್ನ, ಶ್ರಾವಣಿ ಮೇಡಮ್ನ ನಮ್ಮ ಮನೇಲಿ ಎಲ್ಲರೂ ಭಕ್ತಿಯಿಂದ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಶ್ರಾವಣಿ ಮೇಡಮ್ನ ತುಂಬ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಸುಬ್ಬು ಶ್ರಾವಣಿನ ದೇವತೆ ಇದ್ದ ಹಾಗೆ ಅಂತ ಅಂತಿದ್ದಾನೆ ಅಂದರೆ ಖಂಡಿತ ಸುಬ್ಬು ಮನಸ್ಸಲ್ಲಿ ಶ್ರಾವಣಿ ಬಗ್ಗೆ ಅಂಥದ್ದೇನೂ ಇಲ್ಲ ಅಂತ ಆಯಿತು. ಆದರೂ ಇದೆಲ್ಲ ಯಾಕೆ ಕೇಳ್ತಿದ್ದೀರಾ ಗೊತ್ತಾಗ್ತಲ್ಲ ನನಗೆ. ಏನಿಲ್ಲ ಸುಬ್ಬು, ನಿನ್ನ ಬರ್ಡೇ ಅಷ್ಟು ಚೆನ್ನಾಗಿ ಆಯ್ತಲ್ಲ, ಎಲ್ಲರೂ ನಿನ್ನ ಬಗ್ಗೆ ತುಂಬ ಮಾತಾಡ್ತಿದ್ರು. ಹಾಗೆ ನಿನಗೆ ಎಲ್ಲರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದೆ. ದೇವಸ್ಥಾನಕ್ಕೆ ಬರೋರಿಗೆ ದೇವ್ರ ಬಗ್ಗೆ ಏನು ಅಭಿಪ್ರಾಯ ಇರುತ್ತೆ ಮೇಡಮ್? ಭಕ್ತಿ ಅಷ್ಟೇ ಇರುತ್ತೆ. ನನಗೂ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಅದೇ ಇರೋದು. ಸರಿ ಮೇಡಮ್, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಡ್ಲಾ ನಾನು? ಹಾಂ ಸುಬ್ಬು, ಬರ್ತೀನಿ. ಭಾವ ಹೇಳಿದ್ದು ನಿಜ ಸುಬ್ಬು. ನೀನು ನಿಜವಾಗ್ಲೂ ಈ ಮನೆ ಮಗ ಇದ್ದ ಹಾಗೇನೆ. ಅಳಿಂದ್ರೆ, ನಿಮ್ಗೇನಾದ್ರು ಬ್ಯಾಗ್ ಎತ್ಕೊಂಡ್ ಬರಕ್ ಕಷ್ಟ ಆದ್ರೆ ಕೊಡಿ, ನಾನು ಇಟ್ಕೋತೀನಿ. ಭಾರ ಅಂತ ಏನಿಲ್ಲ, ಹೂವ ಎತ್ಕೊಂಡಿದ್ದೀನಿ. ಇನ್ನೂ 2 ಬ್ಯಾಗ್ ಇದ್ರೆ ಕೊಡಿ, ಆರಾಮ್ಸೆ ಎತ್ಕೊಂಡು ಹೋಗ್ತೀನಿ. ನನಗೆ ಚಿಮ್ಮ ತರ ಶಕ್ತಿ ಇದೆ. ಸಿಂಹ ಬಾಬಾ? ಯಾವ ಸಿಮ್ಮು? ನ್ಯಾನೋ ಸಿಂಹ, ಮೈಕ್ರೋ ಸಿಂಹ? ನಾನು ಹೇಳಿದ್ದು ಲಯನ್, ಚಿಮ್ಮ. ಯಾವ ನೋಡ್ಕೊಂಡು ಹೋಗಕ್ಕಾಗಲ್ಲ, ಹಂಗೆ ಗುತ್ಕೊಂಡು ಹೋಗ್ತೀಯಲ್ಲ. ಇಟ್ಕೋರು ಅಳಿಂದ್ರೆ, ನಮ್ಮ ಅತ್ತೆನೆ ಕೂತ್ಕೊಂಡು ಹೋಗ್ತೀಯ. ನಿನಗೆ ತಾಕತ್ತಿದ್ರೆ ನನ್ನನ್ನು ಮುಟ್ಬೇಕಿತ್ತು, ಅವಾಗ ತೋರಿಸ್ತಿದ್ದೀನಿ ನಾನು ಯಾರು ಅಂತ. ಏನೋ ತೋರ್ಸ್ರಿ ಅಂತೆ, ಈಗ ತೋರ್ಸ. ಯಾರೋ ನೀನು? ನನ್ನ ಇವೆಲ್ಲ ಚೆನ್ನಾಗಿರಲ್ಲ, ಗೊತ್ತಾಯ್ತಾ? ನನ್ನನ್ನು ಎದುರಾಕೊಂಡ್ರೆ ಬೇರೆನೆ ಆಗತ್ತೆ. ನೀವೆಲ್ಲ ಮನುಷ್ಯ ಅಥವಾ ಗೂಳಿಗಳು? ನಾನ್ ಗೂಳಿನೇ, ಆದ್ರೆ ನೀನ್ ನನ್ನ ಕಣ್ಣಿಗೆ ಕೋಳಿ ತರ ಕಾಣಿಸ್ತಾ ಇದ್ಯಾ. ನಿನ್ ಕಾಲನ್ನ ಮುರಿದು ರೆಕ್ಕೆ ಪುಕ್ಕ ಕಿತ್ತಿ ನೀನ್ ಕತ್ತಿ ಇಸುಕಿ ಎತ್ಕೊಂಡೋಗ್ ಬಿಡ ಅನ್ಸ್ತಾ ಇದೆ. ನೋಡ್ತಾ ಇದ್ರ ನಮ್ಮ ಮಗನೇ. ನೋಡ್ರಪ್ಪ, ದಯವಿಟ್ಟು ನೀವ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಮಳೆಯನ್ಗೆ ಏನು ಗೊತ್ತಾಗಲ್ಲ, ಏನೇನೋ ಮಾತಾಡ್ಬಿಡ್ತಾರೆ, ಏನು ಅನ್ಕೋಬೇಡಿ. ಹೋಗಿ ಅಳಿಂದ್ರೆ, ಅತ್ತೆ ಒಂದ್ ನಿಮಿಷ ಇರ್ರಿ. ಅತ್ತೆ ಇರ್ರಿ, ಒಂದ್ ನಿಮಿಷ ತಡೀರಿ. ನನ್ನ ಫೀಲ್ಡ್ ಅಲ್ಲಿ ಇಂಥ ಎಷ್ಟು ಪುಡಿ ರೌಡಿಗಳನ್ನ ನೋಡಿಲ್ಲ. ಅತ್ತೆ ಇವರೆಲ್ಲ ಒಂಥರ ನಾಯಿಗಳಿದ್ದಂಗಿನೇ, ಆಯ್ತಾ? ಬೌಳ್ತಾ ಇರ್ತವೆ. ನಾವು ಹಿಂಗ್ ತಿರುಗಿದ್ರೆ ಬಾವು ಅಂತ ನಮ್ಮ ಹತ್ರಕ್ಕೆ ಬರ್ತವೆ. ಅದೇ ನಾವು ಒಂದ್ಸಲ ಹಿಂಗ್ ತಿರುಗಿ ನಿಂತ್ರೆ
ಓಡಾಡ್ಬಿಡ್ತವೆ. ಏಯ್ ನೋಡ್ತಾ ಇರಿ ಅತ್ತೆ, ಬೇಕಾಯ್ತಲ್ಲ ಇವನ್ಗೆ. ಗರ್ಭಿಣಿಯರು, ಮಕ್ಕಳು, ಭಯ ಇರೋರು, ಹಾಲ್ಟ್ ವೀಕ್ ಇರೋರು ಯಾರು ಈ ಕಡೆ ನೋಡ್ಬೇಡಿ. ಹಾಗೆ ರಕ್ತ ಗಿಕ್ತ ನೋಡಿದ್ರೆ ತಲೆ ಸುತ್ತ ಬರುತ್ತೆ ಅನ್ನೋರು ಈ ಕಡೆ ತಲೆ ಹಾಕಿ ಮಲಗಬೇಡಿ. ಯಾರ ಮೊಬೈಲಲ್ಲಿ ಕರೆನ್ಸಿ ಇದ್ರೆ ಆಂಬುಲೆನ್ಸ್ಗೆ ಯಾವುದಕ್ಕೂ ಒಂದು ಫೋನ್ ಮಾಡಿರಿ. ಫ್ಯಾಮಿಲಿ ಸ್ಟೋರಿ ನೋಡೋರು, ಕಾಮಿಡಿ ನೋಡೋರು, ಸೆಂಟಿಮೆಂಟು ಈ ಥರದ್ನವರೆಲ್ಲ ಸೈಡಲ್ಲಿ ಇದ್ಬಿಡಿ. ಫೈಟ್ ಮುಗಿದ್ಮೇಲೆ ನಾನೇ ಎದ್ದೋಳಿಸ್ತೀನಿ. ಬಂದ್ರಲ್ಲ ಅಯ್ಯ ನೀನ್ ಅಯ್ಯೋ ನಿನ್ ಬಾಯಿ ಮಾಡಾಕೋನೆ. ಏನಾಯ್ತು? ರಕ್ತ ಬರ್ತಿದೆ. ಅಮ್ಮ ಮನುಷ್ಯ ರಾಕ್ಷಸ ಆ ಥರ ರಕ್ತ ಬರೋಂಗ್ ಹೊಡ್ದಿದ್ದೀರಲ್ಲ, ನಿಮ್ಗೆ ಒಂಚೂರಾದ್ರೂ ಮನುಷ್ಯತ್ವ ಬೇಡ. ನಿಮ್ ಮನೇಲಿ ಯಾರು ಹೆಣ್ಮಕ್ಳಿಲ್ವಾ? ನೋಡಿ, ಸುಮ್ಮನೆ ನಿಮ್ ಪಾಡಿಗೆ ನೀವು ಹೋಗ್ಬಿಡಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ನೋಡು, ಬ್ಯೂಟಿ ಇವತ್ತು ಫುಲ್ ಘಾಟಿ ಆಗ್ಬಿಟ್ಟಿದೆ. ಆದ್ರೂ ಸಖತ್ತು ಸೂಟಿ. ಆಲ್ರೆಡಿ ಮರ್ಡರ್ ಕ್ಲಾಸಲ್ಲಿ ಫಿಟ್ ಆಗ್ತಾ ಇದೀವಿ, ಜೊತೆಗೆ ಇದು ಒಂದು ಆಗ್ಬಿಡ್ಲಿ ಬಿಡು. ಬೇಡ, ನನ್ ತಂಟೆಗೆ ಬರ್ಬೇಡಿ, ಸುಮ್ಮನೆ ಹೊರಟೋಗಿ. ಹೋಗ್ತೀವಿ, ಇನ್ನೂ ಜೊತೆ ಕರ್ಕೊಂಡು ಹೋಗ್ತೀವಿ. ಬೇಡ, ತಂಟೆಗೆ ಬರ್ಬೇಡಿ, ನನ್ನ ಪಾಡಿಗೆ ಬಿಟ್ಬಿಡಿ, ಸುಮ್ಮನೆ ಹೊರಟೋಗಿ. ನನ್ ಮಗಳನ್ನ ಯಾರು ಕಾಪಾಡಿ. ಬೇಡ, ಹೊರಟೋಗಿ. ಯಾರಾದ್ರೂ ಕಾಪಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.